ಟಿಪ್ಪರ್ಗೆ ಪೌರ್ವ ಕಾರ್ಮಿಕರು ಬಲಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ದಾರುಣ ಘಟನೆ ನಡೆದು ಹೋಗಿದೆ. ಖಾನಾಪುರ ರಸ್ತೆಯಲ್ಲಿ ಅನಾಹುತ ನಡೆದಿರುವಂಥದ್ದು. ಟಿಪ್ಪರ್ಗೆ ಪೌರ ಕಾರ್ಮಿಕರು ಬಲಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ದಾರುಣ ಘಟನೆ ನಡೆದಿದೆ. ಖಾನಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಅನಾಹುತ. ಕರ್ತವ್ಯದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಟಿಪ್ಪರ್ ಏಕಾಏಕಿ ಬಂದು ನುಗ್ಗಿರುವಂಥದ್ದು. ಟಿಪ್ಪರ್ ಚಾಲಕನ ಅಜಾಗರೂಕ ಚಾಲನೆಯಿಂದಾಗಿ ಈ ಒಂದು ಅಪಘಾತ ಸಂಭವಿಸಿದೆ. ಅನಾಹುತ ಅತಿ ವೇಗದ ಕಾರಣ ನಿಯಂತ್ರಣ ತಪ್ಪಿದಂತಹ ಟಿಪ್ಪರ್ ಚಾಲಕನ ವಿರುದ್ಧ ಇದೀಗ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಡಿಕ್ಕಿ ಹೊಡೆದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಟಿಪ್ಪರ್ಗೆ ಪೌರ ಕಾರ್ಮಿಕರು ಬಲಿಯಾಗಿದ್ದಾರೆ. ಏಕಾಏಕಿ ಬಂದು ನುಗ್ಗಿರುವಂಥದ್ದು. ಬೆಳಗಾವಿಯಲ್ಲಿ ದಾರುಣ ಘಟನೆ. ಖಾನಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಅನಾಹುತ. ಕರ್ತವ್ಯದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅನಾಹುತ. ಟಿಪ್ಪರ್ ಚಾಲಕನ ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ನಡೆದ ಕೆಲವೇ ಕ್ಷಣಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ ಕೂಡ. ಪೌರ ಕಾರ್ಮಿಕರು ಇದೀಗ ಬಲಿಯಾಗಿದ್ದಾರೆ ಟಿಪ್ಪರ್ಗೆ. ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು ಟಿಪ್ಪರ್ ನುಗ್ಗಿರುವಂಥದ್ದು. ಇಲ್ಲಿ ಸ್ವಿಪ್ಪಿಂಗ್ ಮಾಡೋ ಹೊತ್ನ್ಯಾಗ ಬ್ಯಾಕ್ ಸೈಡ್ ಅದೇನು ಟೆಂಪು ಬಂದು ಹೊಡೆದಿದೆ. ಆಮೇಲೆ ಇಮಿಡಿಯೇಟ್ ಆಗಿ ಲಕ್ಷ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಮತ್ತು ಪೂಜ್ಯ ಮಾಜಿ ಮಹಾಪೌರು, ಉಪಮಹಾಪೌರು, ಆಮೇಲೆ ನಗರ ಸೇವಕರು ತಕ್ಷಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಬಟ್ ಸಿಬ್ಬಂದಿ ಕೊನೆಯ ಹೆಸರು ನಡೆದಿದ್ದಾರೆ. ಮುಂದಿನ ವಿಧಿವಿಧಾನಕ್ಕೆ ಈಗ ಪ್ರಿಮ್ಸ್ ಹಾಸ್ಪಿಟ್ಲಿಗೆ ಈಗ ವೆಹಿಕಲ್ ಮೂಲಕ ಕಳಿಸಿದ್ದೀವಿ ಸರ್. ಈಗಾಗಲೇ ಅವರು ಟೆಂಪೋ ಡ್ರೈವರ್ ಸಿಕ್ಕಿದ್ದಾರೆ, ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದಾರೆ ಸರ್. ಮುಂದಿನ ಇದಕ್ಕೆ ಮಾನ್ಯ ಆಯುಕ್ತರ ಗಮನಕ್ಕೆ ತಂದು ನಿಯಮಾವಳಿ ಪ್ರಕಾರ ಏನೇನು ಆಗಬೇಕು ಅದೆಲ್ಲ ಅಗತ್ಯ ಕ್ರಮವನ್ನು ವಹಿಸ್ತೀವಿ ಸರ್. ಇದು ಪರ್ಮನೆಂಟ್ ಎಂಪ್ಲಾಯ್. ಇವ್ರಿಗೆ ಎಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ಏನು ಸವಲತ್ತು ಎಲ್ಲ ಸವಲತ್ತುಗಳನ್ನ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಈ ತಕ್ಷಣ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರದಂತೆ ಅವರಿಗೆ 7,000 ರೂಪಾಯಿ ಕೊಡಬೇಕಾಗುತ್ತೆ. ಅದು ಈ 1 ಅವರಲ್ಲಿ ನಮ್ಮ ಉಪಾಯುಕ್ತರ ಆಡಳಿತ ವಿಭಾಗದಿಂದ ಕ್ರಮ. ಟ್ರಾಫಿಕ್ ತುಂಬಾನೇ ಇರ್ತದೆ ಅಲ್ಲಿ. ಹುಡುಗುವಾಗ ಬಹುಶಃ ಹಿಂದಿನ ಆಗಿ ಹೋಗಿದೆ. 407 ಗಾಡಿ ಇತ್ತು. ಅವ್ನ ಇಲ್ಲಿ ಹಿಡಿದು ಕೂಡ ಇಟ್ಕೊಂಡಿದ್ವಿ. ಬಟ್ ಇಮಿಡಿಯೇಟ್ಲಿ ಅವ್ನ ಯಾವಾಗ ನಮ್ಮ ಕಣ್ತಪ್ಪಿಸ್ಕೊಂಡು ತಗೊಂಡೋಗಿ ನಂಗೆ ಗೊತ್ತಾಗಲ್ಲ. ಬಟ್ ಈಗ ನಾವು ಅದ್ರ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಟ್ರ್ಯಾಕ್ ಮಾಡಿ ಅವ್ನ ಡ್ರೈವರ್ ಮತ್ತೆ ಗಾಡಿನ ಸೀಸ್ ಮಾಡ್ತೀವಿ. ಅವ್ರು ಬೆಳಗ್ಗೆ 6 ಅಂದ್ರೆ ಎಲ್ಲರೂ ಬರ್ತಾರೆ ಇಲ್ಲಿ. ಆಮೇಲೆ ಅಲೋಕೇಶನ್ಸ್ ಆಗತ್ತೆ ಎಲ್ಲೆಲ್ಲಿ ಯಾರ್ಯಾರು ಕೆಲಸ ಆಗ್ತದೆ. ಸೊ ಆ ಪ್ರಕಾರ ಅವರು ಸ್ವೀಪಿಂಗ್ ಆಗಲಿ, ಡೋರ್ ಟು ಡೋರ್ ಕಲೆಕ್ಷನ್ಸ್ ಆಗಲಿ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.